ಮಾರ್ಕ್ ಬಗ್ಗೆ ಮಾತಾಡುವಾಗ ಮನ್ಸು ಒಳಗಡೆನೆ ಮಾತಾಡಬೇಕು. ಸುದೀಪ್ ಸರ್ ಅಷ್ಟೆಲ್ಲ ಸೂಪರ್ ಸ್ಟಾರ್ ಆದ್ರು ಇವತ್ತು ಸ್ಟಿಲ್ ಕಲಿಕೆಯಲ್ಲಿದ್ದಾರೆ. ನನ್ನ ಗಾಡ್ ಫಾದರು ಅಪ್ಪು ಸರೇ ಸರ್. ಅವರಿಂದ ನಾ ಇಲ್ಲಿವರೆಗೂ ಬಂದಿದ್ದೀನಿ. ಇವಾಗ ಪುನೀತ್ ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಪುನೀತ್ ಸರ್ ಒಟ್ಟಿಗೆ ಅವಕಾಶ ಸಿಗಲಿಲ್ಲ. ನೋಡ್ತಾ ಇರಿ ಸುದೀಪ್ ಸರ್ ಫ್ಯಾನ್ಸ್‌ಗೆ ಮಾರಿ ಹಬ್ಬ. ಮಾಧ್ಯಮದವ್ರಿಗೆ ನಮಗೆ ಯಾವುದೋ ಒಬ್ಬ ಕಲಾವಿದ ಈ ಥರ ನೀವು ಸಿಕ್ಕಾಗ ನಮಗೇನು ಕ್ಯೂರಿಯಾಸಿಟಿ ಅಂದರೆ ಮಾರ್ಕಲ್ಲಿ ಒಂದು ಸಖತ್ ಪಂಚ್ ಡೈಲಾಗ್ ಹೊಡೆದಾರ ಗುರು ಸಿನಿಮಾದ ಒಂದಷ್ಟು ವಿಷಯಗಳನ್ನು ತಗೋಬೇಕು ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ಇರ್ತೀವಿ. ಬಟ್ ನಮಗೆ ಈ ಥರದ ಸಿನಿಮಾಗಳನ್ನು ಥಿಯೇಟ್ರಲ್ಲೇ ನೋಡಬೇಕು. ಈಗ ನಾನು ಮಾರ್ಕ್ದು ಅತಿ ಹೆಚ್ಚು ರಿವೀಲ್ಗಳನ್ನು ನಾನು ನಿಮ್ಮಿಂದ ಬಯಸೋದಿಲ್ಲ. ಈ ಮಾರ್ಕ್ ಶೂಟಿಂಗು, ಈ ಮಾರ್ಕ್ ಚಿತ್ರದ ಒಂದು ಚಿತ್ರೀಕರಣ, ಸುದೀಪ್ ಸರ್ ಅವರ ಆ ಇಂಪ್ರೆಷನ್ನು, ಒಬ್ಬ ಕಲಾವಿದನಾಗಿ ಮಹಾಂತೇಶಲ್ಲಿ ಏನು ಬದಲಾವಣೆ ತಂತು? ಆ್ಯಸ್ ಅ ಆರ್ಟಿಸ್ಟ್ ಆಗಿ ಏನು ಕಲಿಯುವಿಕೆ ಸಿಕ್ತು ನಿಮಗೆ? ಸರ್ ಸುದೀಪ್ ಸರ್ ನೋಡ್ತಾ ಇದ್ರೆ ಅವ್ರ ಪ್ಯಾಷನ್ ಇದೆ ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಷನ್ ಇದೆ ಗೊತ್ತಾ? ಅವರು ಸ್ಪಾಟಲ್ಲಿ ಅವ್ರಿಗೆ ಶಾಟ್ ಮುಗಿದ್ರು ಸ್ಪಾಟಲ್ಲೇ ಇರ್ತಿದ್ರು. ಅಂದರೆ ಕ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದನ್ನು. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಟಿಂಗ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರು ಈಗ ಆಲ್ರೆಡಿ ಸೂಪರ್ ಸ್ಟಾರ್ ಎಲ್ಲ ಅಚೀವ್ ಮಾಡಿದ್ದಾರೆ. ಆದರೂ ಇವತ್ತು ಪ್ರೆಸೆಂಟ್ ಕಲಿತಾನೇ ಇರ್ತಾರೆ. ಅವ್ರು ನೋಡಿ ಕಲಿಯೋದು ನಾವು ತುಂಬ ಇದೆ. ನಮ್ಗೆಲ್ಲೋ ಒಂದು ಕಡೆ ಅದು ನಾನು ಮಾಡಿದ್ದೀನಿ ಬಿಡು ಅಂತ ನಾವು ಅನ್ಕೊಳ್ತೀವಿ. ಸುದೀಪ್ ಸರ್ ಅಷ್ಟೆಲ್ಲ ಸೂಪರ್ ಸ್ಟಾರ್ ಆದ್ರು ಇವತ್ತು ಸ್ಟಿಲ್ ಕಲಿಕೆಯಲ್ಲಿದ್ದಾರೆ. ಅಂದ್ರೆ ಅಬ್ಸರ್ವ್ ಮಾಡ್ತಿರ್ತಾರೆ. ಅದು ಇದರಿಂದ ಓಹ್! ಹಿಂಗಾಗುತ್ತಾ, ಹಿಂಗಾಗುತ್ತಾ ವಿಚಾರಿಸ್ತಾರೆ, ಕೇಳ್ತಾರೆ, ಡಿಸ್ಕಸ್ ಮಾಡ್ತಾರೆ. ಅದಾದ್ಮೇಲೆ ಡೆವಲಪ್ ಮಾಡಿ ವರ್ಕ್ ಮಾಡ್ತಾರೆ. ಸೊ ಇದು ಎಷ್ಟೋ ಕಲಾವಿದರಲ್ಲಿ ಬರಬೇಕಾದಂಥ ವಿಷಯ ಸರ್. ಕಲಿಕೆಯಲ್ಲಿರಬೇಕು ಪ್ರತಿ ಕಲಾವಿದ. ಸೊ ನಾನು ಅವ್ರನ್ನ ನೋಡಿ ಕಲ್ತಿದ್ದೆ ಅದು. ನಾನು 10 ದಿನಗಳ ಕಾಲ ದೂರದಿಂದ ಏನು ನೋಡ್ತಾ ಇದ್ದೆ ಅಂದರೆ ಸುದೀಪ್ ಸರ್ ಕ್ಯಾರೆಕ್ಟರ್‌ಗೆ ಹೆಂಗೆ ಪ್ರಿಪ್ರೇಷನ್ ಮಾಡ್ತಾರೆ, ಹೇಗೆ ಅದನ್ನ ತಮ್ಮೊಳಗಡೆ ತಗೊಂಡು ಆ ಪಾತ್ರ ನಿಭಾಯಿಸ್ತಾರೆ ಅನ್ನೋ ವಿಚಾರನ ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಟೈಮಿಂಗ್ ಇರ್ಬೋದು, ಅವ್ರ ಮೂವ್‌ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ಕಲಾವಿದನಿಗೆ ಅದೇ ಬೇಕು ಆ್ಯಕ್ಚುಲಿ. ಸೊ ಆ ವಿಷಯದಲ್ಲಿ ತುಂಬ ಕಲ್ತಿದ್ದೀನಿ ಸುದೀಪ್ ಸರಿಂದ ಈ ಸಾರಿ. ಓಕೆ. ಸುದೀಪ್ ಅವ್ರ ಬಗ್ಗೆ ನಾವು ಈ ಇಂಟರ್ನೆಟ್ಟಲ್ಲಿ ಏನೇ ಸರ್ಚ್ ಮಾಡಕ್ಕೆ ಹೊರಟ್ರು, ಬಹಳಷ್ಟು ಡಿಫ್ರೆಂಟ್ ಆದಂತಹ ಫೋಟೋಗಳು ಸಿಗ್ತವೆ. ಹೌದು. ಬಟ್ ಒಂದು ಫೋಟೋ ನನಗೂ ತುಂಬ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ, ಇಡೀ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ. ಅದು ಯಾವ ಫೋಟೋ ಅಂದರೆ, ಸುದೀಪ್ ಅವರು ಅಪ್ಪು ಸರ್‌ರನ್ನ ಹಗ್ ಮಾಡುವಂತಹ ಒಂದು ಬ್ಯೂಟಿಫುಲ್ 2 ಅದ್ಭುತವಾದಂತಹ ನಗುವಿನ ಫೋಟೋ. ಯೆಸ್, ಯೆಸ್. ಅದನ್ನ ಆಸ್ ಅ ಫ್ಯಾನ್ ಆಗಿ ಹೇಗೆ ಫೀಲ್ ಮಾಡ್ತೀರಾ ಅದನ್ನ ನೀವು? ಇಲ್ಲ ಅಂದ್ರೆ ನಿಮ್ ನನ್ ಕಣ್ಣಲ್ಲಿ ನೀರಿದೆ ಈಗ. ಅಲ್ಲ, ನನ್ನ ಗಾಡ್ ಫಾದರು ಅಪ್ಪು ಸರೇ ಸರ್. ಅವರಿಂದ ನಾ ಇಲ್ಲಿವರೆಗೂ ಬಂದಿದ್ದೀನಿ. ಓಕೆ. ಅವರಿಂದ ಇಲ್ಲಿ ಬಂದಿದ್ದೀನಿ. ಅಪ್ಪು ಸರು ಯಾರನ್ನೇ ಹಗ್ ಮಾಡಿದ್ರು ಅವ್ರ ಹಾರ್ಟ್ ಹತ್ರನೇ ಅವರು ತಲೆ ಇಟ್ಟು ಹಗ್ ಮಾಡೋದು. ಆ ವಿಚಾರದಲ್ಲಿ ಸುದೀಪ್ ಸರು ಆಮೇಲೆ ಅವರು ತುಂಬ ಬೆಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ನಾವು ಸುದೀಪ್ ಸರ್ ಅವರು ಪರಿಚಯಸ್ಥರು ಅಂತ ನಾವು ಅನ್ಕೊಳ್ತೀವಿ. ತುಂಬ ಕ್ಲೋಸೆಸ್ಟ್ ಫ್ರೆಂಡು. ಈಗ ನನಗೆ ಪುನೀತ್ ಸರ್ ಬ್ಯಾನರಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಪುನೀತ್ ಸರ್ ಒಟ್ಟಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಅವ್ರಿಗೆ ತುಂಬ ಕ್ಲೋಸೆಸ್ಟ್ ಸುದೀಪ್ ಸರ್. ಅವ್ರ ಜೊತೆ ಇವತ್ತು ಅವಕಾಶ ಸಿಕ್ಕಿದೆ. ಅದನ್ನ ಖುಷಿ ಪಡ್ತೀನಿ ಸರ್. ಅಲ್ಲ, ಗೊತ್ತಾದಂಗೆನೆ ಕಣ್ಣಲ್ಲಿ ಒಂದು ಆ, ಸಣ್ಣ ಎಮೋಷನ್ ಇದೆ ಇಲ್ಲ ಮಾಂತೇಶ್‌ಗೆ. ಅಪ್ಪು ಅಣ್ಣ ಅಂದಾಗ ಏನದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಏನು ಅಂತ? ಇಲ್ಲ ಸರ್. ಅಪ್ಪು ಸರ್ ಅಂದರೆ ನಮ್ಮ ಕರ್ನಾಟಕದ ಎಮೋಷನ್ ಸರ್. ಅವರು ಯಾಕಂದರೆ ಸರ್ ಅವ್ರನ್ನ ಏನೋ ದೂರದಿಂದ ನೋಡಿದವ್ರಿಗೆ ಅಷ್ಟು ಅಭಿಮಾನ, ಪ್ರೀತಿ, ಗೌರವ ಇರುತ್ತೆ. ಇವತ್ತು ಅವರಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಬದುಕು ಕೊಟ್ಟಿದ್ದಾರೆ. ನಾನು ಇಲ್ಲಿವರೆಗೂ ನಿಲ್ಲಕ್ಕೆ ಆ ಸಂಸ್ಥೆನೇ ಕಾರಣ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಪ್ಪು ಸರು. ಅದಕ್ಕೆ ನಾನು ತುಂಬ ಹತ್ತಿರದಿಂದ ನೋಡಿದಾಗ ಆಬ್ವಿಯಸ್ಲಿ ಯಾರಿಗಾದ್ರೂ ಭಾವನೆ ಒಂದೇ ಬರುತ್ತೆ. ಸೊ ಅವ್ರು ನಾನು ಯಾವತ್ತೂ ಮಿಸ್ ಮಾಡಲ್ಲ. ನನ್ನ ಹಾರ್ಟಲ್ಲಿ ಯಾವತ್ತೂ ಇದ್ದಾರೆ ಸರ್. ಅಪ್ಪು ಸರ್ ಆಲ್ವೇಸ್ ವಿತ್ ಮೀ. ಸೊ ಸ್ವೀಟ್. ಮಾರ್ಕ್ ನಂತರ ಮಹಾಂತೇಶ್ ಅವರ ಬತ್ತಳಿಕೆಯಲ್ಲಿ ಎಷ್ಟೆಲ್ಲ ಸಿನಿಮಾಗಳಿದಾವೆ, ಏನೆಲ್ಲ ಮಾಡ್ತಿದ್ದೀರಿ? ಮೇಲಾಗಿ ಮಾರ್ಕ್ ಅನ್ನೋದು ನಿಮಗೆ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಯಾವ ಥರ ನಿಮಗೆ ಒಂದು ದೊಡ್ಡ ಕಾರಣ ನಿಲ್ಲುತ್ತೆ ಅಂತ? ಇಲ್ಲ ಸರ್. ಈಗ ಮಾರ್ಕ್ ಆದ್ಮೇಲೆ ನೆಕ್ಸ್ಟು ದುನಿಯಾ ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಮಾಡ್ತಾ ಇದ್ದೀನಿ. ಅದು ಜಡೇಶ್ ಅವರು ಡೈರೆಕ್ಷನಲ್ಲಿ. ಅದು ಕೂಡ ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಆಗಿದೆ. ಆಮೇಲೆ ಪ್ರೇಮ್ ಸರ್ ಜೊತೆ ಮಾಡ್ತಾ ಇದ್ದೀನಿ. ಒಂದಿಷ್ಟು ಸಿನಿಮಾಗಳು ನಡೀತಾ ಇದೆ. ಡಿಸೆಂಬರ್ 25ಕ್ಕೆ ಮಾರ್ಕ್‌ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಈ ಸಾರಿ ಮಾರ್ಕಿಂದ ಇನ್ನೊಂಚೂರು ಮುಂದಕ್ಕಂತೂ ಹೋಗ್ತೀನಿ. ವೈ ಗ್ಯಾರಂಟಿ. ಪಾತ್ರನೂ ನನಗೂ ಇಷ್ಟ ಆಗಿದೆ. ಎಲ್ಲರೂ ನೋಡಿ ಅಪ್ರಿಷಿಯೇಟು ಮಾಡಿದ್ದಾರೆ. ಸೊ ಸ್ಟಿಲ್ ಐ ಆಮ್ ವೇಟಿಂಗ್. ಅಲ್ಲ, ಡಿಸೆಂಬರ್ 25ಕ್ಕೆ ಮಾರ್ಕು, ಜನವರಿ 23ಕ್ಕೆ ಲ್ಯಾಂಡ್ ಲಾರ್ಡು.
ಫೆಬ್ರವರಿಲಿ ಐ ಥಿಂಕ್ ಪ್ರೇಮ್ ಸರ್ದು ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಪ್ರೇಮ್ ಸರ್ ಡಿ.ಡಿ.ಡಿ.ಕೆ ಮಾಡ್ತಾ ಇದಾರಲ್ಲ, ಅದು ಫೆಬ್ಬು, ಮಾರ್ಚು ಹಂಗೆ ಅದು ಬರ್ಬೋದು. ಒಳ್ಳೊಳ್ಳೆ ಪಾತ್ರಗಳನ್ನಂತೂ ನಿಭಾಯಿಸಿದ್ದೀನಿ. ನಾನು ಭಾಳ ಖುಷಿಲಿದ್ದೀನಿ ಸರ್ ಒಳ್ಳೊಳ್ಳೆ ಪಾತ್ರ ಮಾಡಿರೋದಕ್ಕೆ. ಯಾಕಂದ್ರೆ ಕಲಾವಿದರಿಗೆ ಪ್ರತಿ ಸಾರಿ ವಿಭಿನ್ನವಾದ ಪಾತ್ರ ಸಿಗೋದಿದೆಯಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಮಾಡಿರೋ ಪಾತ್ರನೇ ಪ್ರತಿ ಸಾರಿ ಮಾಡೋದಕ್ಕೂ ಪ್ರತಿ ಸಾರಿ ಬೇರೆ ಬೇರೆ ಪಾತ್ರ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ. ನನ್ನ ಬದುಕಲ್ಲಿ ಅದು ತುಂಬ ಲಕ್ಕಿ ಪರ್ಸನ್. ಐ ಆಮ್ ಎ ಲಕ್ಕಿ ಪರ್ಸನ್ ಬಿಕಾಸ್ ಪ್ರತಿ ಸಾರಿ ವಿಭಿನ್ನವಾದ ಪಾತ್ರಗಳನ್ನೇ ನಿಭಾಯಿಸಿದ್ದೀನಿ. ಒಂದು ಫೈನಲ್ ಡೈಲಾಗು ಇಂಟ್ರೋಡಲ್ಲಿ ಬಂದಂತಹ ಆ ಡೈಲಾಗ್ ಹೇಳೋದ್ರ ಮೂಲಕ ಈ ಒಂದು ಎಪಿಸೋಡ್ನ ನಾವು ಎಂಡ್ ಮಾಡೋಣ. ಆ Yes. ಡೈಲಾಗನ್ನು ಹೇಳಿ ಮೋಸ್ಟ್ಲಿ ನನಗೆ ಆ ಡೈಲಾಗ್ ಹೇಳಿ ನೋಡೋಣ. ಓಕೆ. ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸು ಒಳಗಡೆನೆ ಮಾತಾಡಬೇಕು. ಭಯ ಆಗದ್ ಗುರು. ಎಸ್, ಥ್ಯಾಂಕ್ ಯು ಸೊ ಮಚ್ ಮಹಂತೇಶ್. Yes, yes, thank ಕನ್ನಡ you. ಇಂಡಸ್ಟ್ರಿ ಕಾಣಂತಹ ಬಹಳಷ್ಟು ಶ್ರೇಷ್ಠ ಪ್ರತಿಭಾವಂತ ನಟರಲ್ಲಿ ನೀವಿದ್ದೀರಿ. ನೀವು ನಮ್ಮವರು, ನಮ್ಮ ಉತ್ತರ ಕನ್ನಡದವರು. ನಮ್ಮ ಮಹಾಂತೇಶ್ ಹಿರೇಮಠ್ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್. ಮಾರ್ಕ್ ಡಿಸೆಂಬರ್ 25ಕ್ಕೆ ಬರ್ತಾ ಇದ್ದೀವಿ, ನೋಡ್ತಾ ಇರಿ. ಸುದೀಪ್ ಸರ್ ಫ್ಯಾನ್ಸ್ಗೆ ಮಾರಿ ಹಬ್ಬ. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇದಿಷ್ಟು ನಮ್ಮ ಮಹಾಂತೇಶ್. ಅಂದರೆ ಏನಾದ್ರು ಒಂದು ವಿಷಯ ಹೇಳಿದಾಗ ಸಡನ್ನಾಗಿ ಕನೆಕ್ಟ್ ಆಗ್ತಾರೆ. ಅಣ್ಣ ನಿಮ್ಮ ಜೊತೆ ಬರ್ತೀನಿ ಅಂತಾರೆ. ಸೆಲ್ಫ್ ಪ್ರಮೋಷನ್ ಜೊತೆಗೆ ಸಿನಿಮಾದ ಪ್ರಮೋಷನ್ ಮಾಡಿ ಒಂದಷ್ಟು ಕಲಾವಿದರಿಗೆ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ. ಈ ಥರದ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಥ್ಯಾಂಕ್ ಯು ಮಹಂತೇಶ್. ಥ್ಯಾಂಕ್ ಯು. ಇದಿಷ್ಟು ಮಹಾಂತೇಶ್ ಹಿರೇಮಠ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಪಿಕ್ಚರ್ ಪ್ರಚಾರ. ಥ್ಯಾಂಕ್ ಯು ಸೊ ಮಚ್.